ಏನ್ಲ ಬಿಗ್ನಾಶಿ, ಏನು ಇದ್ದಕ್ಕಿದ್ದಂಗೆ ಎಲ್ಲಾ ಕಡೆ ಮಳೆ ಶುರುವಾತಂತಲ್ಲ? ಸೆಕೆ ಜಾಸ್ತಿ ಆದಾಗ ಬೆವರು ಬರಲಿಲ್ಲ. ಅದೇ ತರಕ್ಕೆ ಭೂಮಿ ಮೇಲೆ ಬಿಸಿಲು ಜಾಸ್ತಿ ಆದ್ರೆ ಮೋಡ ಕರಗಿ ಮಳೆ ಬಂದ್ಬಿಡ್ತದೆ ಕಣೆ. ಶಬ್ಬಾಯಿಸ್ ಕಂಡ್ಲೆ, ನೀನು ನಮ್ಮ ರೈಡರ್ ಸೈಂಟಿಸ್ಟಿಗಿನ್ನ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟೆ ಕಂಡ್ಲೆ. ಹಿಂಗೆ ಆಗಾಗ ಏನಾರ ಕಂಡಿಡಿದು ದೇಶ ಜನಕ್ಕೆ ಒಳ್ಳೇದು ಮಾಡ್ತಾ ಇರ್ಲೇಬೇಕು ನಶಿ. ಜನಕ್ಕೆ ಒಳ್ಳೇದ್ ಮಾಡ್ತೀವಿ ಅಂತ ಓಡ್ ತಗೊಂಡು ಹೋಗಿರೋ ಪುಣ್ಯಾತ್ಮರು ನೋಡಿದ್ರೆ ನಮಗೆ ಯಾವ ಸಮಾಜ ಸೇವೆನೂ ಬೇಡ, ನಮ್ಗೇನ್ ಬೇಕು ಅದನ್ನ ಮಾಡಿಕೊಂಡು ಅನುಭವಿಸಿ ಸಾತ್ ಬಿಡೋಣ ಅನ್ನಿಸ್ತದೆ ಕಣೆ. ನಿಮ್ ಲೀಡರ್ಗಳು ಅದ್ನೇಲ್ ಮಾಡ್ತಿರೋದು. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಯಾವನ್ ಹೆಂಗಾರ ಸಾಯ್ಲಿ, ನಮಗೇನು ಬೇಕು ಅದನ್ನ ಮಾಡ್ಕೊಳ್ಳೋಣ ಅಂತವ. ಅದೇನೋ ಸೈ ಕಣೆ. ಅದೇ ನೋಡಿಲಿ, ಅಶೋಕ್ ಜನಕ್ಕೋಸ್ಕರ ಹೋರಾಡ್ತೈತಂತೆ. ಆಡಳಿತ ಪೂರ್ತಿ ಕುಸಿದೋಗಿದೆ. ಅದರ ವಿರುದ್ಧವಾದಂತ ಹೋರಾಟವನ್ನ ನಾವು ಒಂದು ವಿರೋಧ ಪಕ್ಷವಾಗಿ ಹೋರಾಟವನ್ನ ಪ್ರಾರಂಭ ಮಾಡಿದಿರಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮುಂದುವರಿಸ್ತೀರಿ ನಾವು. ಸೂಪರ್ ಮಾಮಾ. ಇದು ಹೋರಾಡ್ತಿರೋದೇನೋ ಸರಿ ಕಂಡ್ಲ, ಆದ್ರೆ ರಿಸಲ್ಟ್ ಏನ್ ಕೊಟ್ಟವಿ ಅನ್ನೋದ್ನು ಬಾಯಿ ಬಿಟ್ಟು ಹೇಳಕ್ ಹೇಳ. ಹೋರಾಟದ ಪರಿಣಾಮವಾಗಿ ಆಡಳಿತ ಪಕ್ಷದವರು ಇವತ್ತು ಗಾಬರಿ ಆಗಿದ್ದಾರೆ, ಆತಂಕಗೊಂಡಿದ್ದಾರೆ. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಗ್ಯಾರಂಟಿಗಳಿಂದ ಜನರು ರಾಜ್ಯದಲ್ಲಿ ಬಹಳ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ಏನಿದ್ರು ಅದು ವಾಸ್ತವಿಕ ಸತ್ಯ ಅಲ್ಲ ಅನ್ನುವ ಒಂದು ಸತ್ಯಾಂಶ ನಮ್ಮ ಹೋರಾಟದ ಪರಿಣಾಮವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೆಲ್ಲಿ ತಮಗೆ ಹೊಂದಾಣಿಕೆ ಅದೋ ಅವತ್ತನ್ನು ಬಿಡ್ತಾರೆ. ಹೊಂದಾಣಿಕೆ ಇರಲಾರ್ದನ್ನ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ನೇರವಾಗಿ ಅಟ್ಯಾಕ್ ಮಾಡ್ಬೇಕು. ನೇರವಾಗಿ ಸರ್ಕಾರವನ್ನು ತರಾಟೆಗೆ ತಗೋಬೇಕು, ಬಿಟ್ಟು ತಮ್ಮ ಬೇಕಾದವರಿಗೆ ಕರೀದು ತಮ್ಮ ಬೇಕಾದವ್ರಿಗೆ ಬಿಡುದು. 14 ಸೈಟ್ ಯಾರು ವಾಪಸ್ ಕೊಟ್ರು? ನಮ್ಮ ಹೋರಾಟದ ಫಲವಾಗಿ 14 ಸೈಟ್ ವಾಪಸ್ ಕೊಟ್ಟಿದ್ದು. ನಮ್ಮ ಹೋರಾಟದ ಪರವಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದು. ವಿರೋಧ ಪಕ್ಷವಾಗಿ ನಾವು ಏನ್ ಮಾಡಬೇಕೋ ಸಮರ್ಥವಾಗಿ ನಾವು ಮಾಡ್ತಾ ಇದ್ದೀರಿ. ಮುಂದೇನು ಹಲವಾರು ಜನ ಮಂತ್ರಿಗಳು ಮನೆಗೆ ಹೋಗೋದು ಗ್ಯಾರಂಟಿ. ಶಾಬಾಷ್ ಕಣೆ. ಇದೇ ತರಕ್ಕೆ ಹೋರಾಡಿ ಇಂತ ಸುಮಾರು ಕೇಸ್ಗಳನ್ನ ಆಚೆ ತಂದು ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು ಕಣೆ ನೀನು. ಸರ್ಕಾರಕ್ಕೆ ಇವು ಬುದ್ಧಿ ಕಲಿಸಿದ್ರಿ, ಸರ್ಕಾರದವು ಇವಕ್ಕೂ ಬುದ್ಧಿ ಕಲಿಸ್ತೀವಿ ಅಂತ ಹೊಂಟವಲ್ಲ. ಕರೋನಾ ಕೇಸ್ನ SIT ಕೊಟ್ಟವಲ್ಲ, ಏನ್ ಮಾಡ್ತಾವಂತಲ ಈಗ? ಕೊಟ್ರಿ ಏನಾಯ್ತು? ಅದರಲ್ಲಿ ಏನಿದೆ? ಬೊಮ್ಮಾಯಿಯವ್ರು ಮೊದಲೇ ಹೇಳ್ಯಾರಲ್ರಿ, ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿಯವರು, ನೀವು ಏನೇನು ತನಿಖೆ ಮಾಡ್ತೀರಿ ಮಾಡಿರ್ತಾಳ್ರಿ. SIT ಕೊಡ್ರಿ, CBI ಕೊಡ್ರಿ, ಈ CBI ಮ್ಯಾಗ ಉಳಿಸಲ್ಲ ಅಂದ್ರೆ FBI ಕೊಡ್ರಿ, NIA ಕೊಡ್ರಿ, ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆ ಅದ ಕೊಡ್ರಿ. ತನಿಖೆ ಆಗಲಿ. ಯಾರು ಭ್ರಷ್ಟಾಚಾರ ಮಾಡ್ಯಾರ, ಕರೋನಾದಾಗ ಯಾರು ರೊಕ್ಕ ತಿಂದಾರ, ಕಾಂಟ್ರಾಕ್ಟರ್ಗಳೇ ಯಾರ ಕಡೆ ದೊಡ್ಡ ದುಡ್ಡು ತಿಂದಾರ. ಕರೋನಾ ಕೇಸ್ನ ಇಡೀ ಜಗತ್ತಲ್ಲಿ ಯಾರ ಕೈಗೆ ಬೇಕಾದ್ರೂ ಕೊಟ್ಟು ತನಿಖೆ ಮಾಡಿಸಿ ಕಳ್ಳರನ್ನೆಲ್ಲ ಲಾರಿಗೆ ತುಂಬ್ಕೊಂಡು ಹೋಗಿ ಅಂತೈತೆ ಕಣೆ. ಹಂಗೆ ಹೇಳುವಾಗ ಇದ್ರ ಮನ್ಸಲ್ಲಿ ವಿಜಯೇಂದ್ರ ಏನಾರ ಮಾಡಿಕೊಂಡಿದ್ದ ಹೆಂಗೆ ಕೇಳಬೇಕಿತ್ತು ಕಂಡ್ಲ. ವಿಜಯೇಂದ್ರ ಆಗ MLA ಆಗಿರ್ಲಿಲ್ಲ, ಅಧ್ಯಕ್ಷನೂ ಆಗಿರ್ಲಿಲ್ಲ. ಆಗ ಹೆಂಗ್ಲಣ್ಣ ಭ್ರಷ್ಟಾಚಾರ ಮಾಡ್ತದೆ? ವಿಜಯ್ ಭ್ರಷ್ಟಾಚಾರ ಮಾಡಾಯ್ತು ಬಿಟ್ಟಾಯ್ತು, ಆದ್ರೆ ಯತ್ನಾಳು ವಿಜಯೇಂದ್ರನ್ನ ಟಾರ್ಗೆಟ್ ಮಾಡಿಕೊಂಡು ಹೇಳ್ತೈತೇನೋ ಅನ್ಕೊಂಡೆ ಕಂಬುಳ್ಳೆ. ನಡಿಯಪ್ಪ, ನಮ್ಗೆ ಯಾಕೆ ಸುದ್ದಿ, ನಮ್ಮ ಮನೆಯ ಬರ್ರ ನಾವು ನೋಡ್ಕೊಳ್ಳೋಣ. ಶಿವನಿ ಶಂಭುಲಿಂಗ.